ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೇತನ ಭತ್ಯೆ ಕೊಟ್ಟಿಲ್ಲ, ಬೋನಸ್ ಕೊಡ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ ಬಿಎಂಟಿಸಿ ಡಿಪೋದಲ್ಲಿ. ಈ ಕಾರಣದಿಂದಾಗಿ ಸಿಬ್ಬಂದಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ದೀಪಾಂಜಲಿ ನಗರದ ಬಿಎಂಟಿಸಿ ಬಸ್ ಡಿಪೋದಲ್ಲಿ ಧರಣಿಯನ್ನ ನಡೆಸಲಾಗ್ತಾ ಇದೆ. ಬಸ್ಗಳನ್ನು ಓಡಿಸ್ತಾ ಇಲ್ಲ, ನಾವು ಆಪರೇಷನ್ ಬಂದ್ ಮಾಡ್ತೀವಿ, ಕಾರ್ಯಾಚರಣೆಯನ್ನು ಬಂದ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಾವು ಕರ್ತವ್ಯಕ್ಕೆ ತೆರಳುವುದಿಲ್ಲ ಅಂತ ಹೇಳಿ ಸಿಬ್ಬಂದಿ ಹಠ ಹಿಡಿದಿದ್ದಾರೆ. ಬಸ್ಗಳನ್ನು ತೆಗೆದೇ ಪ್ರತಿಭಟನೆಗೆ ನಿಂತಿದ್ದಾರೆ. ಚಾಲಕರು ಎಲೆಕ್ಟ್ರಿಕ್ ಬಸ್ ಸಂಚಾರವನ್ನು ನಿಲ್ಲಿಸಿದ್ದಾರೆ. 100ಕ್ಕೂ ಹೆಚ್ಚು ಇವಿ ಬಸ್ಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಬೇಡಿಕೆ ಈಡೇರುವವರೆಗೂ ಕೂಡ ಬಸ್ಗಳನ್ನು ತೆಗೆಯೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ನೋಡಿ, ಅನೇಕ ಬಾರಿಯೂ ಕೂಡ ಇದು ಪ್ರತಿ ವರ್ಷವೂ ಕೂಡ ಉದ್ಭವವಾಗುವಂಥ ಸಾಮಾನ್ಯ ಸಮಸ್ಯೆ ಎನ್ನುವ ರೀತಿಯಲ್ಲಿ ಆಗೋಗಿದೆ. ಪ್ರತಿ ಬಾರಿಯೂ ಕೂಡ ಪ್ರತಿಭಟನೆ ಮಾಡ್ತಾರೆ, ಆ ನಂತರದಲ್ಲಿ ಅದು ಹೆಂಗೋ ಸಮಾಧಾನ ಮಾಡುವಂಥ ಕೆಲಸ ಆಗುತ್ತೆ, ಸುಮ್ಮನಾಗ್ತಾರೆ. ಬಟ್ ಇದು ಪದೇ ಪದೇ ಮುಂದುವರಿಬಾರ್ದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಆ ಸಿಬ್ಬಂದಿಯ ಸಂಕಟಗಳನ್ನು ಕೇಳಬೇಕಾಗತ್ತೆ. ಪ್ರತಿ ವರ್ಷ ಮನೆ ಬಾಡಿಗೆ ಜಾಸ್ತಿ ಆಗುತ್ತೆ, ಆಹಾರ ಸಾಮಗ್ರಿ ಬೆಲೆ ಜಾಸ್ತಿ ಆಗುತ್ತೆ, ಓಡಾಟದ ವೆಚ್ಚ ಜಾಸ್ತಿ ಆಗುತ್ತೆ, ಮಕ್ಕಳ ಶಾಲಾ ಫೀಸ್ ಜಾಸ್ತಿ ಆಗುತ್ತೆ, ಬಟ್ಟೆ ಬರೆ ಹೀಗೆ ಪ್ರತಿಯೊಂದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇವರಿಗೆ ಮಾತ್ರ ಯಾವುದೇ ಭತ್ಯೆ ಕೊಡೋದಿಲ್ಲ, ಹೆಚ್ಚಳ ಮಾಡೋದಿಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಜೀವನ ನಿರ್ವಹಣೆ ಕಷ್ಟವಾಗ್ತಾ ಇದೆ ಅಂತ ಹೇಳಿ ಬಿಎಂಟಿಸಿ ಸಿಬ್ಬಂದಿ ಈಗ ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ನಮಸ್ಕಾರ, ಬುಕ್ಕಿಂಗ್ ಆಫೀಸರ್ ಇದ್ದೀವಿ. ಸರಿ,